ತನಿಖೆ ಮಾಡಿ ವರದಿಯನ್ನು ಸಲ್ಲಿಸಿಕೊಂಡು ಅದರ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನ ಮಾಡ್ತೇವೆ. ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವಂಥದ್ದಿಲ್ಲ ಮತ್ತು ಅನವಶ್ಯಕವಾಗಿ ಯಾರನ್ನು ಕೂಡ ರಕ್ಷಣೆ ಮಾಡುವಂಥದ್ದು ಇಲ್ಲ. ಸತ್ಯಾಂಶ ಏನಿದೆ ಅದನ್ನು ನೋಡಿ ವರದಿ ತರಿಸ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೇವೆ. ಡಿವೈಎಸ್ಪಿ ಅವರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಮುಂದಿನ ಕ್ರಮ ವರದಿ ಬಂದ ಮೇಲೆ ಮೊದಲನೇ ಕ್ಷಣದಿಂದ ಘಟನೆ ಆಗುವ ಕ್ಷಣದಿಂದಲೂ ಕೂಡ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಇಂಥ ಘಟನೆಗಳನ್ನ ಯಾವುದನ್ನು ಕೂಡ ನಾವು ಲಘುವಾಗಿ ತಗೊಳ್ಳೋದಿಲ್ಲ. ಬಿಜೆಪಿಯವರು ಆಪಾದನೆ ಮಾಡ್ತಾರೆ, ಆದ್ರೆ ನಮಗೂ ಕೂಡ ಜವಾಬ್ದಾರಿ ಇದೆ. ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ. ತನಿಖೆ ಆಗ್ಬೇಕಲ್ಲ, ತನಿಖೆ ಆದ್ಮೇಲೆ ಅದು ಕೂಡ ಬಂದ್ರೆ ಹೊರಗಡೆಯಿಂದ ಯಾರೋ ಬಂದಿದ್ರು ಗಲಾಟೆ ಮಾಡಿದ್ರು ಅಂತ ಹೇಳಿ ತನಿಖೆಯಲ್ಲಿ ಬಂದ್ರೆ ಆದ್ರೂ ಅದನ್ನು ಕೂಡ ನಾವು ಎಕ್ಸಾಮ್ ಮಾಡಿ ಕ್ರಮ ತಮ್ಮ ಒಂದು ಹೇಳಿಕೆ ಆಕಸ್ಮಿಕ ಅನ್ನುವಂತ ಹೇಳಿಕೆನೇ ಈಗ ಆಕಸ್ಮಿಕ ನೋಡಿ, ಅದನ್ನ ಹೇಗ್ ಬೇಕಾದ್ರೂ ಟೆಸ್ಟ್ ಮಾಡ್ತಾರೆ. ಇವತ್ತು ಘಟನೆ ಬಗ್ಗೆ ಕ್ರಮ ತಗೊಂಡಿದ್ದೇವೆ. ಮುಂದೆ ವರದಿ ಬಂದ ಮೇಲೆ ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳೋದಕ್ಕೆ ನಾವು ಯಾವುದೇ ಹಿಂಜರಿಯೋದಿಲ್ಲ. ದರ್ಶನ್ ಅವರ ಬಂಧನ ಕೇಸ್ ಬಹಳ ಅರ್ಲಿ ಆಗಿ, ಮುನ್ರತ್ನ ಅವರ ಅರೆಸ್ಟ್ ಕೇಸ್ ಬಹಳ ಅರ್ಲಿ ಆಯ್ತು ರಾಜ್ಯ ಸರ್ಕಾರ. ಈ ಹಿಂದೆ ಕಾಂಗ್ರೆಸ್ ಚೆನ್ನಾರೆಡ್ಡಿ ಅವರು ಬಂಧನ ಮಾಡಿಲ್ಲ, ಅವರನ್ನು ಬಂಧನ ಮಾಡ್ತು ಅಟ್ರಾಸಿಟಿ ಅಡಿಯಲ್ಲಿ ಅಂತ ಕಂಪ್ಲೇಂಟ್ ಯಾರು ಕೊಟ್ಟಿದ್ರು? ಹಾಗಾಗಿ ಅದರಲ್ಲಿ ತಪ್ಪಿದೆ. ಮುಂದೆ ಆಯ್ತು, ಹಿಂದೆ ಆಯ್ತು. ಬಟ್ ಚೆನ್ನಾರೆಡ್ಡಿ ಆಗಿಲ್ಲ ಅಂತ ಶಾಸಕ ವ್ಯಾಖ್ಯಾನ ಮಾಡಬಹುದು, ಆದ್ರೆ ಕಂಪ್ಲೇಂಟ್ ಬಂದ ತಕ್ಷಣ ಅಲ್ಲ, ಯಾದಗಿರಿ ಶಾಸಕರ ಅರೆಸ್ಟ್ ಆಗ್ಲಿಲ್ಲ ಅಂತ ಆ ಕೇಸಲ್ಲಿ ತನಿಖೆ ಆರಂಭ ಆಗಿದೆ. ಕಳೆದ ಬಾರಿನೂ ಕೂಡ ದರ್ಶನ ಅದನ್ನ ಈಗ ನಾವು ತನಿಖೆ ಮಾಡಿ ವರದಿ ತಗೊಂಡು ಅವ್ರನ್ನೆಲ್ಲ ಈಗಾಗಲೇ ಬದಲಾಯಿಸಿದ್ದೀವಿ ಮತ್ತು ಇವರನ್ನು ಕೂಡ ಬೇರೆ ಬೇರೆ ಕಾರಾಗೃಹಗಳಿಗೆ ಕಳಿಸಿದ್ದೇವೆ. ಜೊತೆಗೆ ಏನು ಮೊನ್ನೆ ನಡೆದಂಥ ಘಟನೆಯಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕಾರಾಗೃಹಗಳಿಗೂ ಕೂಡ ಈಗಾಗಲೇ ಅದಕ್ಕೆ ತನಿಖೆ ಮಾಡ್ತಾ ಇದ್ದೀವಿ. ಯಾವುದಾದ್ರೂ ಕೂಡ ಅಂತ ಘಟನೆಗಳಿದ್ರೆ ಯಾರು ಸಂಬಂಧಪಟ್ಟವರು ಅವ್ರ ಮೇಲೆ ಕ್ರಮ ಕ್ಯಾಬಿನೆಟ್ ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಅಂದ್ರೆ ದರ್ಶನ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಚರ್ಚೆ ಆಗುತ್ತೆ. ಸಬ್ಜೆಕ್ಟ್ ಯಾರು ನೋಡೋಣ ಯಾರು ಬಂದಿರುತ್ತೆ. ಈಗಾಗಲೇ ನಾವು ತಗೊಂಡಿದೀವಲ್ಲ, ಅಷ್ಟು ಜನರು ಸಸ್ಪೆಂಡ್ ಮಾಡಿದೀವಲ್ಲ, 11 ಜನ ಹಿರಿಯ ಅಧಿಕಾರಿಗಳನ್ನು ಸೇರಿ ಸಸ್ಪೆಂಡ್ ಮಾಡಿದ್ದೀವಿ. ನೋಡ್ತೇನೆ ನಾಗಮಂಗಲ ಕೇಸಲ್ಲಿ ಕರ್ನಾಟಕ ಸ್ಟೇಟ್ ಹೋಮ್ ಮಿನಿಸ್ಟ್ರಿ ಹ್ಯಾಂಗ್ ಮಾಡಕ್ ವಿಫಲ ಆಗ್ತಿದೆ, NIA ಕೊಡಬೇಕು ಅಂತ ಆರೋಪ ಹೇಳ್ತಾ ಇರ್ತಾರೆ. ಹೇಳಿದ್ದೆಲ್ಲ ನಾವು ಕೇಳೋದಿಲ್ಲ.